ಈ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನೀವು ಯಶಸ್ವಿ ಮತ್ತು ಶಿಸ್ತಿನ ವ್ಯಕ್ತಿಯಾಗಬೇಕೆಂದಿದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಂದು ನಾನು ನಿಮಗೆ ಕೇಳಿಕೊಳ್ಳುತ್ತೇನೆ. ಇಲ್ಲವಾದರೆ ನೀವು ಈ ವಿಡಿಯೋವನ್ನು ಬಿಡಬಹುದು. ಯಾವುದೇ ಸಮಯ ವ್ಯರ್ಥ ಮಾಡದೆ ಬನ್ನಿ ನಾವು ವಿಡಿಯೋವನ್ನು ಮುಂದುವರಿಸೋಣ. ಶಿಸ್ತು ಎಂಬುದು ಪ್ರತಿಯೊಂದು ಮಹಾನ್ ಯಶೋಗಾಥೆಯ ಹಿಂದೆ ಇರುವ ಮೌನ ಶಕ್ತಿ. ಆದರೆ ವೇಗವಾದ ಫಲಿತಾಂಶಗಳು ಮತ್ತು ತಕ್ಷಣದ ತೃಪ್ತಿಗೆ ಒಲಿಯುತ್ತಿರುವ ಈ ಜಗತ್ತಿನಲ್ಲಿ ಇದನ್ನು ಹೆಚ್ಚಾಗಿ ಕಡೆಗಣಿಸಲಾಗುತ್ತದೆ. ಯಶಸ್ಸು ಒಂದು ರಾತ್ರಿಯಲ್ಲಿ ನಿರ್ಮಾಣವಾಗುವುದಿಲ್ಲ ಮತ್ತು ಅದು ಅದೃಷ್ಟ ಅಥವಾ ಪ್ರತಿಭೆಯ ಫಲ ಮಾತ್ರವೂ ಅಲ್ಲ. ಇದು ದಿನದಿಂದ ದಿನಕ್ಕೆ ಪುನರಾವೃತ್ತಿಯಾಗುವ ನಿರಂತರ ಕೇಂದ್ರೀಕೃತ ಪ್ರಯತ್ನಗಳ ಫಲವಾಗಿದೆ. ಪ್ರೇರಣೆ ಕಡಿಮೆಯಾಗಿದ್ದರೂ ಸಹ, ನೀವು ಕೆಲಸ ಮಾಡಲು ಮನಸ್ಸಿಲ್ಲದಿದ್ದಾಗಲೂ, ಎಲ್ಲೆಡೆ ವ್ಯತ್ಯಯಗಳಿದ್ದಾಗಲೂ, ಪ್ರಗತಿ ನಿಧಾನವಾಗಿರುವಂತೆ ಅಥವಾ ಕಾಣದಂತಿರುವಾಗಲೂ ಮುಂದುವರಿಯುವ ಶಕ್ತಿ ಶಿಸ್ತಿನಿಂದ ಬರುತ್ತದೆ. ಇದು ನಿಮ್ಮ ಮನಸ್ಸು ಇನ್ನಷ್ಟು ನಿದ್ರೆ ಮಾಡು ಎಂದು ಹೇಳುವಾಗಲೂ ಬೇಗ ಎದ್ದೇಳುವುದು, ನಿರಂತರವಾಗಿ ಸ್ಕ್ರೋಲ್ ಮಾಡುವುದಕ್ಕಿಂತ ನಿಮ್ಮ ಗುರಿಗಳ ಮೇಲೆ ಕೆಲಸ ಮಾಡಲು ಆಯ್ಕೆ ಮಾಡುವುದು, ಮತ್ತು ಯಾರೂ ಗಮನಿಸದಿದ್ದರೂ ಅಥವಾ ಪ್ರಶಂಸಿಸದಿದ್ದರೂ ನಿಮ್ಮ ಮಾರ್ಗಕ್ಕೆ ನಿಷ್ಠೆಯಿಂದ ಇರುವುದು. ವಾಸ್ತವದಲ್ಲಿ ಪ್ರೇರಣೆ ಅಲೆಗಳಂತೆ ಬರುತ್ತದೆ ಮತ್ತು ಹೋಗುತ್ತದೆ, ಆದರೆ ಶಿಸ್ತು ನಿಮ್ಮನ್ನು ಏರಿಳಿತಗಳಲ್ಲೂ ಸ್ಥಿರವಾಗಿರಿಸುತ್ತದೆ. ಜನರು ಯಶಸ್ವಿಯಾದವರು ಯಾವಾಗಲೂ ಪ್ರೇರಿತವಾಗಿರುತ್ತಾರೆ ಎಂದು ಭಾವಿಸುತ್ತಾರೆ, ಆದರೆ ನಿಜವಾಗಿ ಅವರು ಶಿಸ್ತಿನ ಕಲೆ ಕಲಿತಿದ್ದಾರೆ. ಅವರು ಹೇಗೆ ಅನಿಸಿದರೂ ಕೆಲಸಕ್ಕೆ ಹಾಜರಾಗುತ್ತಾರೆ. ಶಿಸ್ತು ಅಭ್ಯಾಸಗಳನ್ನು ನಿರ್ಮಿಸುತ್ತದೆ ಮತ್ತು ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ನೀವು ಮಾಡುವ ಪ್ರತಿಯೊಂದು ಸಣ್ಣ ಶಿಸ್ತಿನ ಕಾರ್ಯ ನಿಮ್ಮ ಕೌಶಲ್ಯವನ್ನು ಅಭ್ಯಾಸಿಸುವುದು, ಹೊಸದನ್ನು ಕಲಿಯುವುದು ಅಥವಾ ಪ್ರತಿದಿನ 1% ಮಟ್ಟದಲ್ಲಿ ನಿಮ್ಮನ್ನು ಸುಧಾರಿಸಿಕೊಳ್ಳುವುದು ಕಾಲಕ್ರಮೇಣ ದೊಡ್ಡ ಫಲಿತಾಂಶಗಳನ್ನು ನೀಡುತ್ತದೆ. ಪ್ರೇರಣೆ ಇದ್ದಾಗ ಮಾತ್ರ ಕೆಲಸ ಮಾಡುವ ವ್ಯಕ್ತಿ ಮತ್ತು ಪ್ರತಿದಿನವೂ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿಯ ನಡುವೆ ಇರುವ ವ್ಯತ್ಯಾಸವನ್ನು ಕಲ್ಪಿಸಿ ಆ ಅಂತರ ಸಮಯದೊಂದಿಗೆ ಬಹಳ ದೊಡ್ಡದಾಗುತ್ತದೆ. ಶಿಸ್ತು ಎಂದರೆ ತ್ಯಾಗವೂ ಆಗಿದೆ. ಇದು ಕಡಿಮೆ ಅವಧಿಯ ಆನಂದವನ್ನು ಬಿಟ್ಟು ದೀರ್ಘಾವಧಿಯ ಲಾಭವನ್ನು ಆರಿಸುವುದನ್ನು ಬೇಡುತ್ತದೆ. ನಿಮ್ಮ ಗುರಿಗಳಿಗೆ ಹೊಂದಿಕೆಯಾಗದ ವಿಷಯಗಳಿಗೆ ಇಲ್ಲ ಎಂದು ಹೇಳುವುದು ಮತ್ತು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುವ ಕಠಿಣ, ಅಸೌಕರ್ಯಕರ ಕೆಲಸಗಳಿಗೆ ಹೌದು ಎಂದು ಹೇಳುವುದು ಇದರ ಭಾಗವಾಗಿದೆ. ಬಹುತೇಕ ಜನರು ಇಲ್ಲಿ ವಿಫಲರಾಗುತ್ತಾರೆ, ಅವರಿಗೆ ಸಾಮರ್ಥ್ಯ ಇಲ್ಲದ ಕಾರಣದಿಂದಲ್ಲ, ಆದರೆ ಕಷ್ಟ ಬಂದಾಗಲೂ ನಿರಂತರವಾಗಿರುವ ಶಿಸ್ತು ಇಲ್ಲದ ಕಾರಣದಿಂದ. ಯಶಸ್ಸು ಎಂದರೆ ಕೆಲವೊಮ್ಮೆ ದೊಡ್ಡ ಕೆಲಸಗಳನ್ನು ಮಾಡುವುದು ಅಲ್ಲ, ಅದು ಪ್ರತಿದಿನವೂ ಸಣ್ಣ ಕೆಲಸಗಳನ್ನು ಸಮರ್ಪಣೆಯೊಂದಿಗೆ ಮಾಡುವುದು. ಶಿಸ್ತು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುತ್ತದೆ, ವ್ಯತ್ಯಯಗಳನ್ನು ನಿರ್ಲಕ್ಷಿಸಲು ಕಲಿಸುತ್ತದೆ ಮತ್ತು ನಿಮ್ಮ ಮಿತಿಗಳನ್ನು ಮೀರಿ ಮುಂದೆ ಸಾಗಲು ಪ್ರೇರೇಪಿಸುತ್ತದೆ. ಇದು ಮಾನಸಿಕ ಶಕ್ತಿ ಮತ್ತು ಸ್ಥೈರ್ಯವನ್ನು ನಿರ್ಮಿಸುತ್ತದೆ. ಇದರಿಂದ ನೀವು ವಿಫಲತೆಗಳನ್ನು ಎದುರಿಸಿದರೂ ಕೈಬಿಡುವುದಿಲ್ಲ. ವಿಫಲತೆ ಯಶಸ್ಸಿನ ವಿರುದ್ಧವಲ್ಲ, ಅದು ಅದರ ಒಂದು ಭಾಗವಾಗಿದೆ. ಮತ್ತು ಶಿಸ್ತು ನಿಮಗೆ ಬಿದ್ದ ನಂತರವೂ ಮತ್ತೆ ಎದ್ದು ಮುಂದುವರಿಯಲು ಸಹಾಯ ಮಾಡುತ್ತದೆ. ವ್ಯಕ್ತಿಯು ಸವಾಲುಗಳು, ಸಂಶಯಗಳು ಮತ್ತು ವಿಫಲತೆಗಳನ್ನು ಎದುರಿಸಿದ್ದಾನೆ, ಆದರೆ ಅವರನ್ನು ವಿಭಿನ್ನವಾಗಿಸುವುದು ಅವರ ಶಿಸ್ತಿನ ಮೂಲಕ ತಮ್ಮ ಪ್ರಯಾಣವನ್ನು ಮುಂದುವರಿಸುವ ಸಾಮರ್ಥ್ಯ. ಶಿಸ್ತು ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವನ್ನು ನಿರ್ಮಿಸುತ್ತದೆ, ಏಕೆಂದರೆ ನೀವು ನಿಮ್ಮದೇ ಆದ ವಾಗ್ದಾನಗಳನ್ನು ಪಾಲಿಸುವಾಗ ನೀವು ನಿಮ್ಮ ಮೇಲೆ ನಂಬಿಕೆ ಇಡಲು ಪ್ರಾರಂಭಿಸುತ್ತೀರಿ. ನೀವು ಕನಸು ಕಾಣುವ ವ್ಯಕ್ತಿಯಷ್ಟೇ ಅಲ್ಲ, ಕಾರ್ಯಗತಗೊಳಿಸುವ ವ್ಯಕ್ತಿಯಾಗುತ್ತೀರಿ. ಕಾಲಕ್ರಮೇಣ ಇದು ನಿಮ್ಮ ವ್ಯಕ್ತಿತ್ವವನ್ನೇ ಬದಲಿಸುತ್ತದೆ. ನೀವು ಯಶಸ್ಸನ್ನು ಬಯಸುವ ವ್ಯಕ್ತಿಯಷ್ಟೇ ಅಲ್ಲ, ಅದನ್ನು ಸಾಧಿಸಲು ಬದ್ಧನಾದ ವ್ಯಕ್ತಿಯಾಗುತ್ತೀರಿ. ಇಂದಿನ ವ್ಯತ್ಯಯಗಳಿಂದ ತುಂಬಿರುವ ಜಗತ್ತಿನಲ್ಲಿ ಶಿಸ್ತು ಇನ್ನಷ್ಟು ಮೌಲ್ಯಯುತವಾಗಿದೆ. ಸಾಮಾಜಿಕ ಮಾಧ್ಯಮ, ಮನರಂಜನೆ ಮತ್ತು ನಿರಂತರ ನೋಟಿಫಿಕೇಷನ್ಗಳು ನಿಮ್ಮ ಗಮನವನ್ನು ಕದಿಯಲು ವಿನ್ಯಾಸಗೊಳಿಸಲ್ಪಟ್ಟಿವೆ. ಇದರಿಂದ ನಿಮಗೆ ಮುಖ್ಯವಾದ ವಿಷಯಗಳ ಮೇಲೆ ಕೇಂದ್ರೀಕರಿಸುವುದು ಕಷ್ಟವಾಗುತ್ತದೆ. ಆದ್ದರಿಂದ ಶಿಸ್ತನ್ನು ಬೆಳೆಸುವುದು ಒಂದು ಸೂಪರ್ ಪವರ್ ಅನ್ನು ನಿರ್ಮಿಸುವಂತಿದೆ. ಇದು ನಿಮ್ಮ ಸಮಯ, ನಿಮ್ಮ ಶಕ್ತಿ ಮತ್ತು ನಿಮ್ಮ ಭವಿಷ್ಯದ ಮೇಲೆ ನಿಮಗೆ ನಿಯಂತ್ರಣವನ್ನು ನೀಡುತ್ತದೆ. ನೀವು ಶಿಸ್ತಿನಿಂದ ಇದ್ದಾಗ ನೀವು ಸರಿಯಾದ ಸಮಯಕ್ಕಾಗಿ ಕಾಯುವುದಿಲ್ಲ, ನಿಮ್ಮ ಕ್ರಿಯೆಗಳ ಮೂಲಕ ಅದನ್ನು ಸೃಷ್ಟಿಸುತ್ತೀರಿ.
ನೀವು ಹೊರಗಿನ ಪ್ರೇರಣೆಗೆ ಅವಲಂಬಿಸೋದಿಲ್ಲ, ನಿಮ್ಮ ಒಳಗಿನ ಬದ್ಧತೆಗೆ ಅವಲಂಬಿಸುತ್ತೀರಿ. ಹೀಗೆ ನಿಧಾನವಾಗಿ, ಹಂತ ಹಂತವಾಗಿ ನೀವು ನಿಮ್ಮ ಗುರಿಗಳತ್ತ ಮುನ್ನಡೆಯಲು ಪ್ರಾರಂಭಿಸುತ್ತೀರಿ. ಇಂತಹ ಇನ್ನಷ್ಟು ಜೀವನವನ್ನು ಬೆರಗಿಸುವ ಪಾಠಗಳನ್ನು ಕೇಳಲು ನೀವು ಬಯಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮನ್ನು ಯಶಸ್ವಿ ಮತ್ತು ಸಂತೋಷಕರ ವ್ಯಕ್ತಿಯಾಗಿ ರೂಪಿಸಲು ಸಹಾಯ ಮಾಡುತ್ತೇನೆ.